ಚಿತ್ರದುರ್ಗದ ಗ್ರಾಮಾಂತರ ಠಾಣೆಯಲ್ಲಿ ಪೊಲೀಸರಿಂದ ಲಂಚಾವತಾರದ ವಿಡಿಯೋ ಇದೀಗ ವೈರಲ್ ಆಗಿದೆ. ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಲಂಚಾವತಾರ ತಾಂಡವವಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅದರಲ್ಲೂ ಕೂಡ ಜಮೀನು ವಿವಾದ ಬಗೆಹರಿಸಲು ಲಂಚವನ್ನ ವಸೂಲಿ ಮಾಡ್ತಾ ಇದ್ದಾರಾ? ಎಎಸ್ಐ ರೇವಣ್ಣ ಲಂಚದ ಹಣಕ್ಕೆ ಚೌಕಾಸಿ ಮಾಡಿರುವಂತಹ ವಿಡಿಯೋ ಇದಕ್ಕೆ ಸಾಕ್ಷಿಯಾಗಿದೆ. ಜೇಬಿಗೆ ಕೈ ಹಾಕಿ ಹಣವನ್ನ ಕಸಿದುಕೊಳ್ಳಲು ಕೂಡ ಎಎಸ್ಐ ಮುಂದಾಗ್ತಾರೆ. ಈ ವಿಡಿಯೋದಲ್ಲಿ ನೀವು ಗಮನಿಸಬಹುದು. ಕಡಿಮೆ ಹಣ ಕೊಟ್ಟಿದ್ದಕ್ಕೆ ಹಣವನ್ನ ಎಎಸ್ಐ ಬಿಸಾಕಿ ಹೋಗ್ತಾರೆ. ಮತ್ತೋರ್ವ ಪೊಲೀಸ್ನಿಂದ ಬೆದರಿಕೆ ಹಾಕಿರುವಂಥದ್ದು ಮತ್ತು ಅವರಿಗೆ ಥಳಿಸಿರುವಂತಹ ದೃಶ್ಯವೂ ಕೂಡ ಇದರಲ್ಲಿ ಕಾಣಬಹುದಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರ ನಡೆ ಕುರಿತಾಗಿ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಒಂದು ಜಮೀನು ವಿವಾದ, ಪೊಲೀಸರು ಹೇಳಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಭಯ ಇರುತ್ತೆ, ಆ ಕಾರಣಕ್ಕೆ ಇದು ಮತ್ತೆ ನಮಗೆ ಸಮಸ್ಯೆ ಆಗಲ್ಲ ಅಂತ ಹೋಗಿ ಅವರು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಂಪ್ಲೇಂಟನ್ನು ಕೊಟ್ಟು ಅವರಿಂದ ಹೇಳಿಕೆಯನ್ನು ಪಡಿಸ್ಕೊಳ್ಳಿಕ್ಕೆ ಲಂಚವನ್ನು ಪಡಿತಾ ಇರುವಂತಹ ಆರೋಪ ಇದೀಗ ಪೊಲೀಸರ ಮೇಲೆ ಬಂದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸಿದ್ದರಾಜು ಇಂದ. ಸಿದ್ದರಾಜು, ಯಾವುದೇ ಸಂಧಾನ ಪ್ರಕ್ರಿಯೆಗಳಾಗ್ಲಿ ಅಥವಾ ಈ ಜಮೀನು ವ್ಯಾಜ್ಯದ ವಿಚಾರವಾಗ್ಲಿ ಅದು ಪೊಲೀಸ್ ಠಾಣೆ ಹಂತಕ್ಕೆ ಬರೋದಿಲ್ಲ. ಆದರೂ ಕೂಡ ಇದರಲ್ಲಿ ಲಂಚವನ್ನ ಪಡೆದಿರುವಂತಹ ಆರೋಪ ಬರ್ತಾ ಇದೆ. ಅದಕ್ಕೆ ಸಂಬಂಧಿಸಿದಂತಹ ವಿಡಿಯೋ ಸಾಕ್ಷ್ಯ ಕೂಡ ಇದೆ. ಈಗ ಯಾವ ರೀತಿಯ ಕ್ರಮವನ್ನ ಜರುಗಿಸಲಾಗ್ತಾ ಇದೆ ಎಎಸ್ಐ ವಿರುದ್ಧ? ಖಂಡಿತವಾಗಿ ದಿವ್ಯ ಜ್ಯೋತಿ, ಏನಂದ್ರೆ ಇಲ್ಲಿ ರಕ್ಷಕರೇ ಭಕ್ಷಕರಾದ್ರ ಎಂಬುದಕ್ಕೆ ಸಾಕ್ಷಿ ಎಂಬಂತೆ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ನಡೆಯುತ್ತಿರುವಂತಹ ಪೊಲೀಸರ ಲಂಚಾವತಾರದ ಒಂದು ವೈರಲ್ ಆಗಿರುವಂತಹ ವಿಡಿಯೋ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ಏನು ಕಳೆದ 3-4 ತಿಂಗಳಿಂದ ಕೂಡ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಏನು ಬಹುತೇಕ ಜನರು ಕೂಡ ಈಗಾಗಲೇ ಲಂಚಾವತಾರ ತಾಂಡವವಾಡ್ತಿದೆ. ಈ ಲಂಚದ ಹಾವಳಿಗೆ ನಾವು ಬೇಸತ್ತಿದೀವಿ ಎಂಬ ಆರೋಪಗಳು ಕೇಳಿ ಬಂದಿದ್ದು. ಇದಕ್ಕೆ ಸಾಕ್ಷಿ ಎಂಬಂತೆ ಈ ಒಂದು ಎಎಸ್ಐ ರೇವಣ್ಣ ಅವರು ಒಂದು ಲಂಚ ಪಡೆಯುವ ವೇಳೆ ಚೌಕಾಸಿ ಮಾಡ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಂದು ರಕ್ಷಕರೇ ಭಕ್ಷಕರಾದ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿದ್ದು. ಏನು ರೈತರು ಒಂದು ಅಣ್ಣ ತಮ್ಮಂದರು ಸ್ವತಃ ಅವರ ಒಂದು ಜಮೀನು ವಿವಾದವನ್ನು ಬಗೆಹರಿಸಿಕೊಳ್ಳಾರದೆ ಜಗಳ ಆಡ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಇತ್ಯರ್ಥ ಮಾಡ್ಕೊಡಿ ಅಂತ ಪೊಲೀಸ್ ಠಾಣೆ ಮೆಟ್ಲೇರಿದ್ರು. ಹಾಗೆ ನಮಗೆ ನ್ಯಾಯ ಒದಗಿಸಿ ಅಂತ ಕೇಳಿದ್ರು. ಈ ವೇಳೆ ಏನು ರಾಜಿ ಸಂಧಾನಕ್ಕೆ ಮುಂದಾಗಿದ್ದಂತ ಪೊಲೀಸರು ಅವರಿಂದ ಒಂದು ಲಂಚವನ್ನು ಪಡೆದರು ಎಂಬ ಆರೋಪಗಳು ಕೂಡ ಕೇಳಿ ಬಂದಿದ್ದು. ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಹೀಗಾಗಿ ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಪೊಲೀಸರು ಲಂಚಾವತಾರದ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಒಟ್ಟಾರೆ ಏನಂತಂದ್ರೆ ಚಿತ್ರದುರ್ಗ ಸಿಪಿಐ ಮುದ್ದುರಾಜ್ ಅವರು ಹೇಳೋ ಪ್ರಕಾರ ಈ ಒಂದು ಇವರ ವಿರುದ್ಧ ಒಂದು ಕೇಸು ದಾಖಲಾಗಿತ್ತು, ಕೆಲವು ಚೀಟಿಂಗ್ ಕೇಸ್ ದಾಖಲಾಗಿತ್ತು. ಹಾಗಾಗಿ ಪಿಟಿ ಕೇಸ್ ದಾಖಲಾಗಿತ್ತು. ಆ ಪಿಟಿ ಕೇಸ್ ಹಿನ್ನೆಲೆಯಲ್ಲಿ ಅವ್ರನ್ನ ರಾಜಿ ಸಂಧಾನ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಒಂದು ಹಣವನ್ನು ಕೂಡ ಅವ್ರನ್ನ ಪೊಲೀಸರು ಇಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು ಎಂಬ ಒಂದು ಸಮಜಾಯಿಷಿ ಕೂಡ ನೀಡಿದ್ದಾರೆ. ಹೀಗಾಗಿ ಇದರ ಸತ್ಯಾಸತ್ಯ ಒಂದು ಚಿತ್ರದುರ್ಗ ಎಸ್ಪಿ ಅವರು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ ಎಂಬ ಭರವಸೆಯನ್ನು ಈಗಾಗಲೇ ನೀಡಿದ್ದಾರೆ. ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಸಿದ್ದರಾಜು.